ಫಿನಿಶ್ ಲೈನೇ ಇಲ್ಲದೆ ಇರೋ ರೇಸ್ ಬಗ್ಗೆ ಕೇಳಿದ್ದೀರಾ? ಬನ್ನಿ ನಾನು ಹೇಳ್ತೀನಿ ಇವತ್ತು. ರನ್ನಿಂಗ್ ರೇಸ್ ಅಂದ್ರೆ ಯೂಶುವಲ್ ಆಗಿ ಯಾವ ತರ ಇರುತ್ತೆ ಫಾರ್ಮ್ಯಾಟ್, ಒಂದು ಸ್ಟಾರ್ಟ್ ಲೈನ್ ಇರುತ್ತೆ, ಒಂದು ಫಿನಿಶ್ ಲೈನ್ ಇರುತ್ತೆ. ಆ ಫಿನಿಶ್ ಲೈನ್ ನ ಯಾರು ಮೊದಲು ದಾಟ್ತಾರೋ ಅವರೇ ವಿನ್ನರ್ ಅಂತ ಅರ್ಥ. ಬಟ್ ಆದ್ರೆ ಈಗ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಫಾರ್ಮ್ಯಾಟ್ ಗಳಿದೆ. ಈ ತರ ತುಂಬಾ ರೇಸ್ ಗಳಲ್ಲಿ ಒಂದು ರೇಸ್ ಕ್ಯಾಟಗರಿ ಏನಂತಂದ್ರೆ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್. ಇದನ್ನ ಬ್ಯಾಕ್ ಯಾರ್ಡ್ ಅಲ್ಟ್ರಾ ಅಂತಾನೂ ಕರೀತಾರೆ. ಇದ್ರ ಫಾರ್ಮ್ಯಾಟ್ ಏನಂತಂದ್ರೆ ಒಂದು 4 ಮೈಲ್ದು ಲೂಪ್ ಇರುತ್ತೆ, ಒಂದು ಸರ್ಕ್ಯೂಟ್ ಇರುತ್ತೆ. ಈ ಸರ್ಕ್ಯೂಟ್ ಫಾರ್ಮ್ಯಾಟ್ ಯಾವ ತರ ಇರುತ್ತೆ ಅಂದ್ರೆ ಮಣ್ಣು, ಗೊಜ್ಜೆ, ನೀರು ಎಲ್ಲ ಫುಲ್ ಮಿಕ್ಸ್ ಇರುತ್ತೆ. ಅದ್ರ ಮಧ್ಯೆ ಓಡಬೇಕು. ಸೊ 4 ಮೈಲಿ ಅಂದ್ರೆ 6.7 ಕಿಲೋಮೀಟರ್ ಏನೋ ಬರುತ್ತೆ ಕಿಲೋಮೀಟರ್ ಲೆಕ್ಕದಲ್ಲಿ. ಸೊ ನೀವು ಆ ರನ್ ನ ಸ್ಟಾರ್ಟ್ ಮಾಡಿ 1 ಗಂಟೆ ಒಳಗಡೆ ಮುಗಿಸ್ಬೇಕು. ನೀವು ಅದನ್ನ 30 ನಿಮಿಷದಲ್ಲಾದ್ರೂ ಮುಗಿಸಿ, 40 ನಿಮಿಷದಲ್ಲಾದ್ರೂ ಮುಗಿಸಿ, 59 ನಿಮಿಷದಲ್ಲಾದ್ರೂ ಮುಗಿಸಿ. ಬಟ್ 1 ಅವರ್ ಕಂಪ್ಲೀಟ್ ಆಗ್ತಿದ್ದಂಗೆ ಈ ರನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 4 ಗಂಟೆಗೆ ಓಡೋದಿಕ್ ಸ್ಟಾರ್ಟ್ ಮಾಡಿದ್ರೆ ನೀವು 4:15 ಮುಗಿಸ್ಬೋದು, 4:45 ಮುಗಿಸ್ಬೋದು, ಇಲ್ಲ 4:59 ಮುಗಿಸ್ಬೋದು. ಬಟ್ 5 ಗಂಟೆಗೆ ಈ ರೇಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆ ರೇಸ್ ಸ್ಟಾರ್ಟ್ ಆಗೋದಕ್ಕೆ ಬೆಲ್ ಹೊಡೆದಾಗ ನೀವು ಸ್ಟಾರ್ಟಿಂಗ್ ಲೈನ್ ಅಲ್ಲಿ ನಿಂತಿರ್ಬೇಕು, ಇಲ್ಲ ಅಂದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಸೊ ನೀವು ಅರ್ಧ ಗಂಟೆಲಿ ಮುಗಿಸಿದ್ರೆ ಇನ್ನರ್ಧ ಗಂಟೆ ಸಿಗುತ್ತೆ ನಿಮ್ಗೆ ರೆಸ್ಟ್ ಮಾಡೋದಕ್ಕಾಗಿರ್ಬೋದು, ಊಟ ಮಾಡೋದಕ್ಕಾಗಿರ್ಬೋದು, ಇಲ್ಲ ನಿದ್ದೆ ಸ್ವಲ್ಪ 10 ನಿಮಿಷ ನಿದ್ದೆ ಮಾಡೋದಕ್ಕಾಗಿರ್ಬೋದು. ಈ ತರ ಟೈಮ್ ಸಿಗುತ್ತೆ. ಬಟ್ ನೀವು ಇನ್ನೊಂದು 5 ನಿಮಿಷ 1 ನಿಮಿಷ ಇರೋದಂಗೆ ಮುಗಿಸಿದ್ರೆ ನೆಕ್ಸ್ಟ್ ರೌಂಡ್ಗೆ ರೆಡಿ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದರಲ್ಲಿ ಯೂಶುವಲ್ ಆಗಿ ಯಾವ ತರ ಇರುತ್ತೆ ಅಂದ್ರೆ 100 ಇಂದ 120 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದೊಂದು ರೌಂಡ್ 2 ರೌಂಡ್ ಆಗ್ತಿದಂಗೆ ಜನ ಗಿವ್ ಅಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು 10-20 ರೌಂಡ್ ಆದ್ಮೇಲೆ ಅಂತೂ ತುಂಬಾ ಜನ ಕ್ವಿಟ್ ಮಾಡ್ತಾರೆ. ಬಟ್ ಎಲ್ಲಿವರೆಗೂ ಒಬ್ಬನೇ ಬೋಳ್ಕೊಂಡಿರ್ತಾನೋ ಅಲ್ಲಿವರೆಗೂ ಈ ರೇಸ್ ನಡೀತಾನೆ ಇರುತ್ತೆ. ಅದು 3 ದಿನ ಆಗಿರ್ಬೋದು, 4 ದಿನ ಆಗಿರ್ಬೋದು. ನೈಟ್ ಆಯ್ತು ಅಂತ ಅವರು ನಿದ್ದೆ ಮಾಡೋದಕ್ಕೋಸ್ಕರ ಈ ರೇಸ್ ನ ನಿಲ್ಸೋದಿಲ್ಲ. ರೇಸ್ ಪಡೋಕೆ ರೇಸ್ ನಡೀತಾನೆ ಇರುತ್ತೆ. ನೀವೊಂದು ಅರ್ಧ ಗಂಟೆಲಿ ನೀವೇನಾದ್ರೂ ನಿಮ್ಮ ರನ್ನ ಮುಗಿಸಿದ್ರೆ ಇನ್ನರ್ಧ ಗಂಟೆ ನಿದ್ದೆ ಮಾಡಬಹುದು. ಈ ತರ ಮಾಡಿ 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 ಕೊನೆಗೆ ಒಬ್ರೊಬ್ರು ಉಳ್ಕೊಂತಾರೆ. ಅವ್ರನ್ನ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಮತ್ತೆ ಅವ್ರಿಗೆ ಯೂಶುವಲ್ ಆಗಿ ಅದರಲ್ಲಿ ಗೆದ್ದಿರೋರ್ಗೆ ಸ್ಪಾನ್ಸರ್ಶಿಪ್ ಗಳು ಸಿಗುತ್ತೆ. ಇಲ್ಲಾಂದ್ರೆ ಯಾವ ಕಂಪ್ನಿಯವರು ಹೋಸ್ಟ್ ಮಾಡಿರ್ತಾರೆ ಅವರು ಪ್ರೈಸ್ ಮನಿಗಳನ್ನ ಕೊಡ್ತಾರೆ. ಈ ರೇಸ್ಗಳು ತುಂಬಾ ಕಡೆ ನಡೆಯುತ್ತೆ ಮತ್ತೆ ತುಂಬಾ ಕಂಪ್ನಿಯವರು ನಡೆಸ್ತಾರೆ. ಅದರಲ್ಲಿ ಒಂದು ಕಂಪ್ನಿ BPN ಸಪ್ಲಿಮೆಂಟ್ಸ್ ಅಂತ ಇದೆ. ಅವ್ರದ್ದು ಈ ವರ್ಷ ಮತ್ತೆ ಹೋದ ವರ್ಷ 2 ವರ್ಷನೂ ರೇಸ್ ನಡೆದಿತ್ತು. ಅದರಲ್ಲಿ ಈ ವರ್ಷಕ್ಕಿಂತ ಹೋದ ವರ್ಷ ನಡೆದಿದ್ದ ರೇಸ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇತ್ತು. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫಾಲೋ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್.